ಕಾಂಗ್ರೆಸ್ನವರು ಮಹಿಳಾ ಕುಲಕ್ಕೆ ಅವಮಾನಿಸಿದ್ದಾರೆ ಅಂತ ಹೇಳಿ ಮೇಯರ್ ಜ್ಯೋತಿ ಪಾಟೀಲ್ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಮಾಡೋದಕ್ಕೆ ಚರ್ಚೆ ಆಗಿತ್ತು. ಕಾಯ್ದೆ ಮಂಡನೆ ಆಗೋದಕ್ಕೆ 1/3 ಬಹುಮತ ಸಿಕ್ಕಿತ್ತು. ವಿರೋಧ ಪಕ್ಷದವರು ಇದಕ್ಕೆ ಕೈ ಜೋಡಿಸಲಿಲ್ಲ. ಆದರೆ ಬಹುಮತ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ತಿದ್ದೇವೆ. ವಿರೋಧ ಪಕ್ಷದವರು ವಿರೋಧ ಮಾಡಬೇಕೆಂದೇ ಇರಬಾರದು. ಕಾಂಗ್ರೆಸ್ ಪಕ್ಷದವರು ಮಹಿಳಾ ಮೀಸಲಾತಿ ವಿರೋಧಿಸಿ ಮಹಿಳಾ ಕುಲಕ್ಕೆ ಅವಮಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ಅವರು ಮಹಿಳಾ ಮೀಸಲು ತಂದರೆ ಉಳಿದ ರಾಜ್ಯಗಳಲ್ಲಿ ಸೋಲ್ತೇವೆ ಅನ್ನುವಂತ ಭಯ ಅವರಿಗಿದೆ. ನಾವು ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಸೋಲಿನ ಭಯದಿಂದ ಈ ರೀತಿ ಮಾಡ್ತಿದ್ದಾರೆ. ಬಸವಣ್ಣನವರು ಅಕ್ಕಮಹಾದೇವಿ ಅನುಭವ ಮಂಟಪದಲ್ಲಿ ಹಿಂದೆ ಮಂಡನೆ ಮಾಡಿದ ಉದಾಹರಣೆ ಇದೆ. ಕಾಯ್ದೆ ಯಾವುದೇ ಇರಲಿ ಅದು ಒಂದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಮಹಿಳೆಗೆ ಶಕ್ತಿ ತುಂಬೋದಕ್ಕೆ ಇದನ್ನ ತರಲಾಗ್ತಾ ಇತ್ತು. ಕ್ಷೇತ್ರ ಮರು ವಿಂಗಡಣೆ ಮಾಡಿ ಉತ್ತರ ಭಾಗದ ರಾಜ್ಯಕ್ಕೆ ಸರಿಯಾಗಿ ದಕ್ಷಿಣ ಭಾಗದ ರಾಜ್ಯಕ್ಕೆ ತಪ್ಪಾಗಿ ಮಾಡಲಿದ್ದಾರೆ ಅನ್ನುವಂಥದ್ದು ಅವರ ಅನಿಸಿಕೆ. ಇದು ಕಾಂಗ್ರೆಸ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಾರಿ ಶಕ್ತಿ ವಂದನ ಅಧಿನಿಯಮದ ಒಂದು ಬಿಲ್ಲನ್ನು ನಿನ್ನೆ ಪಾಸ್ ಮಾಡಬೇಕಂತ ಹೇಳಿ ಎಲ್ಲ ಪಕ್ಷದವರು ಸಂಸತ್ತಿನಲ್ಲಿ ಚರ್ಚೆಯನ್ನು ಮಾಡಿದರು. ಆದರೆ ಅಲ್ಲಿ ವೋಟ್ ಮಾಡುವ ಮುಖಾಂತರ ಆ ಮಸೂದೆಯನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನಾವು ವೋಟ್ ಮಾಡಿದ್ದೀವಿ. ವೋಟ್ ಮಾಡಿದಾಗ ವೋಟಲ್ಲಿ ನಾವು ಹೆಚ್ಚಿಗೆ ವೋಟನ್ನು ಮಾಡಿ ನಾವು ಗೆದ್ದಿದ್ದೇವೆ. ಆದರೆ ಯಾವುದೇ ಮಸೂದೆ ಅಥವಾ ಯಾವುದೇ ಕಾಯ್ದೆಯನ್ನು ಮಂಡನೆ ಮಾಡಬೇಕಂದ್ರೆ 2/3 ಆಫ್ ದ ಮೆಜಾರಿಟಿ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಅದನ್ನು ನಮ್ಮ ಜೊತೆ ಕೈ ಜೋಡಿಸಲಿಲ್ಲ. ಹಾಗಾಗಿ ಅಲ್ಲಿ ನಾವು ವಿಫಲವಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವೋಟಿಂಗ್ ವಿಷಯಕ್ಕೆ ಬಂದಾಗ ಏನು ಬಹುಮತ ಸಿಗಬೇಕಿತ್ತು ಆ ಬಹುಮತ ಸಿಕ್ಕಿದೆ ನಮಗೆ. ಹಾಗಾಗಿ ಅಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಯಾವಾಗಲೂ ವಿರೋಧ ಪಕ್ಷದವರು ಯಾವುದೇ ವಿಷಯವನ್ನು ತೆಗೆದುಕೊಂಡು ಬಂದಾಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡವರು ವಿರೋಧವನ್ನು ಮಾಡಬೇಕಂತ ಹೇಳೇ ವಿಚಾರವನ್ನು ಇಟ್ಕೊಂಡು ಬಂದಾಗ ಯಾವುದೇ ಮಸೂದೆಯನ್ನು ಸಹ ಮಂಡನೆ ಮಾಡಲಿಕ್ಕಾಗೋದಿಲ್ಲ. ಈಗ ನೋಡ್ತಿರ್ಬೋದು ನೀವು, ನಿನ್ನೆಯಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದವರು ಮಹಿಳಾ ಏನು ಈ 33% ತರುವಂಥ ಕಾಯ್ದೆಯನ್ನು ವಿರೋಧಿಸಿ ಇಡೀ ಮಹಿಳಾ ಕುಲಕ್ಕೇ ಅವರು ಅವಮಾನ ಮಾಡಿದ ಹಾಗೆ. ಯಾಕೆಂದರೆ ತಾವು ಸಹ 70 ವರ್ಷಗಳ ಕಾಲ ಸತತವಾಗಿ ಒಬ್ಬ ಮಹಿಳಾ ಪ್ರಾತಿನಿಧ್ಯವನ್ನು ಹೊಂದಿದಂಥ ಪಕ್ಷದಲ್ಲಿ ಕೆಲಸವನ್ನು ಮಾಡಿದಂಥವರು. ಆದರೆ ಈಗ ಸನ್ಮಾನ್ಯ ನಮ್ಮೆಲ್ಲರ ಪ್ರಧಾನಮಂತ್ರಿಯವರು ಈ ಮಹಿಳಾ ಮಸೂದೆಯನ್ನು ಮಹಿಳಾ ಕಾಯ್ದೆಯನ್ನು ತೆಗೆದುಕೊಂಡು ಬರ್ತಾರಂತ ಹೇಳಿದಾಗ ಅವರಿಗೆ ಸೋಲಿನ ಭಯ ಶುರುವಾಗಿದೆ. ಯಾಕಂದರೆ ಎಲ್ಲಿ ಹೋಗ್ತೀರಿ ಎಲ್ಲ ಕಡೆನೂ ಈಗ ಸೋಲು ಅವರಿಗೆ. ಈ ನಮ್ಮ ಬಾಗಲಕೋಟೆ ಹಾಗೂ ದಕ್ಷಿಣ ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನ್ಗಳಾಗಿದ್ದೇವೆ ಅಲ್ಲಿನೂ ಸಹ ಸೋಲಿನ ವಿಚಾರವನ್ನು ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಏನೇ ನಾವು ಒಂದು ಮಾಡಿದರೂ ಸಹ ನಾವೆಲ್ಲಿ ಸೋಲ್ತೇವೆ ಅನ್ನೋ ಒಂದು ಭಯದಿಂದ ಅವರು ಈ ರೀತಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಮ್ಮ ಬಸವಣ್ಣನವರ ಏನು ಆವಾಗಿನ ಕಾಲದಲ್ಲಿ ಸಂಸತ್ತನ್ನು ಮಾಡಿದರು, ಅಕ್ಕಮಹಾದೇವಿ ಅಂತ ಶರಣೆಯರು ಸಹ ಅಲ್ಲಿ ಆ ಸಂಸತ್ತಿನಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಹಕ್ಕುಗಳನ್ನು ಮಂಡನೆ ಮಾಡಿದಂಥವರು. ಅಂಥ ಒಂದು ಸಮೃದ್ಧಿಯನ್ನು ಅಂಥ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದಂಥ ಭಾರತ ದೇಶದಲ್ಲಿ ಇವತ್ತು ಕಾಂಗ್ರೆಸ್ನವರು ಮಹಿಳಾ ವಿರೋಧಿಯಾಗಿ ಹೊರಹೊಮ್ಮಿದ್ದಾರೆ. ಯಾವಾಗಲೂ ಸಹ ಮೀಸಲಾತಿ ಆಗಲಿ ಅಥವಾ ಯಾವುದೇ ಕಾಯ್ದೆಗಳಾಗಲಿ ಒಂದೇ ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ. ಅದನ್ನು ಅವ್ರು ಅರ್ಥಕೊಳ್ಬೇಕು. ಎಲ್ಲ ಪಕ್ಷದವರಿಗೂ ಎಲ್ಲ ರಾಜ್ಯದವರಿಗೂ ಇದು ಅನ್ವಯ ಆಗ್ತದೆ. ಆದರೆ ಯಾಕೆ ಕಾಂಗ್ರೆಸ್ ಪಕ್ಷದವರು ಈ ರೀತಿಯಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿತಾ ಇಲ್ಲ. ಈ ರೀತಿಯಾಗಿ ನಾವು ಕ್ಷೇತ್ರಗಳನ್ನ ಮರುವಿಂಗಡಣೆ ಮಾಡಿದರೆ ನಾವು 50% ಹೆಚ್ಚಿಗೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಸೀಟುಗಳನ್ನು. ಇದ್ದಂಥ ಸೀಟುಗಳಿಗೆ ಯಾವುದೇ ರೀತಿಯಾಗಿ ತೊಂದರೆಗಳಾಗುವುದಿಲ್ಲ. ಮುಂಬರುವ ಏನು ಚುನಾವಣೆಗಳಿರ್ತಾವೆ, ಲೋಕಸಭಾ ರಾಜ್ಯಸಭೆ ಚುನಾವಣೆಗಳಲ್ಲಿ, ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವ ದೃಷ್ಟಿಯಲ್ಲಿ, ಮಹಿಳೆಯರನ್ನು ಉನ್ನತೀಕರಣ ಮಾಡುವ ದೃಷ್ಟಿಯಲ್ಲಿ, ಅವರಿಗೆ ಶಕ್ತಿಯನ್ನು ತುಂಬುವ ದೃಷ್ಟಿಯಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಆದರೆ ಅವರಿಗೆಲ್ಲೋ ಅನ್ನಿಸ್ತದ ನಾವು 33% ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ಬಂದು ಅವ್ರಿಗೆ ಕ್ಷೇತ್ರ ಮರುವಿಂಗಡಣೆಯನ್ನು ಮಾಡಿ
ಉತ್ತರ ರಾಜ್ಯಗಳಿಗೆ ನಾವು ಸರಿಯಾಗಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನ ಕೊಡ್ತೇವೆ, ದಕ್ಷಿಣ ರಾಜ್ಯಗಳಲ್ಲಿ ನಾವು ಕೊಡುವುದಿಲ್ಲ ಅನ್ನೋದು. ಈ 50% ನಾವು ಕೊಡ್ತೀವಿ ಅಂತ ಹೇಳಿದಾಗ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯವಾಗುತ್ತದೆ. ನಾವು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಯಿತು, ದಕ್ಷಿಣದಲ್ಲಿ ಕಡಿಮೆ ಆಯಿತು ಅನ್ನುವ ಪ್ರಶ್ನೆನೇ ಇಲ್ಲ. ಈಗ 100 ಸೀಟ್ಗಳಿದ್ರೆ 50% ಅಂದರೆ 150 ಸೀಟ್ಗಳಾಗ್ತವೆ ಎಲ್ಲದರಲ್ಲಿನೂ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.